ಪಾಠ 13 ಬಾವಿಯಲ್ಲಿ ಚಂದ್ರ. ತಿಂಗಳು ಬೆಳಕಿನ ഇരുളിಲ್ಲಂದು ಅಮ್ಮನ ಕೆಲಸ ತೊಳಿರುತ್ತೀರಿ ಕಂಡು ಗೋಪಿಯು ಪುಟ್ಟವು ಹೊರಗಡೆ ಬಂದು ಬಾವಿಗೆ ಇಣುಕಿದರು. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವಿ ಎನ್ನುತ್ತಲೆಂದು ಕೊಕ್ಕಿಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಿಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕಿಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವನ್ನೆಲ್ಲಿಸಿದನು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತೆ ತುಂಬ ಬೆಳೆದಿದ್ದೆಳೆಯ ಹಗ್ಗವು ತುಂಡಾಯಿತು. ಇಳಿತದ ರಭಸಕ್ಕೆ ಪುಟ್ಟವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆಂದ ತೆಂಗಿಗೆ ಆಗ ಸತೋರುತ್ತಲೆಂದು ಗೋಪಿ ನೋಡಲಿ. ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೊಡಿದ ಪುಟ್ಟ. ಪಾಠದ ಎಕ್ಸ್ಪ್ಲೇನ್. ತಿಂಗಳು ಬೆಳಕಿನಲ್ಲಿ ಅಮ್ಮನ ಕೆಲಸದಲ್ಲಿರುತ್ತಾರೆ. ಅದನ್ನು ಕಂಡು ಗೋಪಿ ಹೊರಗಡೆ ಬಂದು ಬಾವಿಗೆ ಎಣಕಿ ನೋಡಿದನು. ಬಾವಿಯಲ್ಲಿ ಚಂದ್ರನ ಬಿಂಬವ ಕಂಡು ಚಂದ್ರನೇ ಬಾವಿಗೆ ಬಿದ್ದನೆಂದು ಅಯ್ಯೋ ಪಾಪವು ಎನ್ನುತ್ತಾ ಕೊಕ್ಕೆಯ ಹುಡುಕಿದರು. ಅಂದರೆ ಹಗ್ಗವನ್ನು ಹಿಡಿಕೊಂಡ. ಚಂದ್ರನ ಮೇಲಕ್ಕೆ ಎತ್ತಿಲಕ್ಕೆ ಎಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟ ಹಗ್ಗವೆನ್ನಿಸಿಕೊಂಡನು. ಹಗ್ಗದ ಕೊಕ್ಕೆಯ ಕಲ್ಲಿಗೆ ಸಿಕ್ಕಿ ಹಗ್ಗವನ್ನು ಕಲ್ಲಿಗೆ ಸಿಕ್ಕಿ ಪುಟ್ಟವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತಾ ತುಂಬ ಬಳದಿಂದೆಲೆಯ ಹಗ್ಗವು ತುಂಡಾಯಿತು. ಇಳಿತದ ರಭಸಕ್ಕೆ ಪುಟ್ಟವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ತೆಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲಿ. ಚಂದ್ರನ ಮೇಲಕ್ಕೆ ಏರಿಸಿಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಅಮ್ಮಂಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೊಡಿದ ಪುಟ್ಟ. ಆ ಬಾವಿಯಲ್ಲಿ ಚಂದ್ರನ ಬಿಂಬ ಕಂಡಿತು. ಅದನ್ನು ನೋಡಿದ ಗೋಪಿ ಚಂದ್ರನೇ ಬಿದ್ದೇನೆ ಅಂತ ಕಲ್ಪಿಸಿಕೊಂಡು ಹಗ್ಗಕ್ಕೆ ಕಲ್ಲನ್ನು ಸಿಗಿಸಿ ಅವನೇನು ಮಾಡುತ್ತಾನೆ, ಚಂದ್ರನ ಮೇಲಕ್ಕೆ ಎತ್ತಿದೆ ಎಂದು ಬಿಟ್ಟು ಅವನೇ ಮೇಲಕ್ಕೆ ಬೀಳುತ್ತಾನೆ. ಅದಕ್ಕೆ ನಾವು ಏನೇ ಮಾಡಬೇಕಾದರೂ ಸರಿಯಾಗಿ ಯೋಚಿಸಿ ಕೆಲಸ ಮಾಡಬೇಕು ಎಂದು ಇಲ್ಲಿ ಪದದ ಅರ್ಥ ಕೊಟ್ಟಿದ್ದಾರೆ.